ಇದು ಕನಕಪುರದಲ್ಲಿ ವಾಸಿಸುತ್ತಿರುವ ಪ್ರಿಯಾಳ ಕಥೆ. ಪ್ರಿಯಾಳ ತಾಯಿ ಹೆಸರು ಸಾವಿತ್ರಿ ಮತ್ತು ತಂದೆ ರಾಜೇಶ್. ಹೋಗಿ ಪ್ರಿಯಾನು ಎಬ್ಬಿಸಿ, ಅವಳು ಬೆಳಿಗ್ಗೆಯಿಂದ ಎದ್ದೇ ಇಲ್ಲ. ಸೂರ್ಯ ನೆತ್ತಿಯ ಮೇಲೆ ಬಂದ. ಹೋಗ್ಲಿ ಬಿಡು ಸಾವಿತ್ರಿ, ಅವಳು ಮಲಗಿಬಿಡು. ಎಷ್ಟು ಬೇಕಾದರೂ ಇವತ್ತು ಭಾನುವಾರ ಅಲ್ಲ, ರಜೆ ಇದೆ. ಅಮ್ಮ, ಯಾಕ್ ನೀನ್ ಬೆಳಗ್ಗೆ ಎಷ್ಟು ಬೇಸರಸರ ಮಾಡ್ತೀಯ? ಇವತ್ತು ಸಂಡೆ. ಇವತ್ತೊಂದಿನಾದ್ರೂ ನನಗ್ ಲೇಟ್ ಎದ್ದೇಳಲ್ ಬಿಡಮ್ಮ. ಹೇಳುವುದನ್ನು ನೋಡು. ಬೆಳಿಗ್ಗೆ ಎದ್ದು ಯಾವ ಕೆಲಸವನ್ನು ಮಾಡುವುದಿಲ್ಲ ಅಪ್ಪ. ಮಗಳು ಇಬ್ಬರು ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ. ನನಗ್ಯಾವ ವಿಶ್ರಾಂತಿ ಇಲ್ಲ. ನಾನು ಹೀಗೆ ಕೆಲಸ ಮಾಡಿ ಮಾಡಿ ಸಾಯೋದು ಸರಿ ಹೋಗುತ್ತಾ? ಸರಿ ಬಾರಮ್ಮ, ಇವಾಗ ನಾನು ಎದ್ದಿದ್ದೀನಲ್ವಾ, ಬಾ, ನಿನಗೆಲ್ಲಾ ಕೆಲ್ಸದಲ್ಲಿ ಸಹಾಯ ಮಾಡ್ತೀನಿ. ಆದ್ರೆ ನನಗೀಗ ತುಂಬಾ ಹಸಿವಾಗಿದೆ, ಏನನ್ನಾದ್ರೂ ತಿನ್ನಲ್ ಕೊಡು. ಕಾಲ್ ಮುಖ ತೊಳೆದುಕೊಂಡು ಬಾ, ಊಟಕ್ಕೆ ಹಾಕುತ್ತೇನೆ. ಎಷ್ಟು ಹೇಳಿಯಪ್ಪ. ಮಗಳು ನನ್ನ ಸಮಾಧಾನ ಮಾಡುತ್ತೀರಾ? ಭಾನುವಾರ ಬಂತಂದ್ರೆ ಇಬ್ಬರು ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವ ನನಗೆ ಯಾವ ವಿಶ್ರಾಂತಿಯೂ ಇಲ್ಲ. ಸರಿಮಾ, ಊಟ ಹಾಕಿ ಕೊಡ. ತುಂಬಾ ಹೊಟ್ಟೆ ಹಸ್ತಾ ಇದೆ ತಮ್ಮ. ನನ್ ಕೈ ತೊಳ್ಕೊಂಡ್ ಬಂದಿದ್ದೀನಿ, ಊಟಕ್ಕೆ ಕೊಡಮ್ಮ. ಅಪ್ಪ, ಅಮ್ಮ ಮತ್ತು ಪ್ರಿಯಾ ಮೂವರು ಊಟಕ್ಕೆ ಕುಳಿತುಕೊಳ್ತಾರೆ. ಆಗ ರಾಜೇಶ್ ಹೇಳ್ತಾನೆ, ಇತರ ಎಲ್ಲರೂ ಸೇರಿ ಊಟ ಮಾಡುವುದರಲ್ಲಿ ಎಷ್ಟು ಸಂತೋಷ ಇರುತ್ತದೆ ಅಲ್ವಾ? ನನಗೆ ಇವತ್ತು ಕೆಲಸಕ್ಕೆ ತುಂಬಾ ದದವಾಗಿದೆ. ಆದರೂ ನಾನು ನಿಧಾನವಾಗಿ ಊಟ ಮುಗಿಸಿ ಹೋಗುತ್ತೇನೆ. ನನಗೂ ಕೂಡ ಗುಂಪಿನಲ್ಲಿ ಊಟ ಮಾಡು ಎಂದರೆ ತುಂಬಾ ಇಷ್ಟ. ಅಪ್ಪ, ನಾನ್ ಮೀನನ್ ತಿಂದು ತುಂಬಾ ದಿನವಾಯ್ತು. ನೀನ್ ಕೆಲ್ಸದಿಂದ ಬರುವಾಗ ನನಗ್ ಫಿಶ್ ಅನ್ನ ತೆಗೆದುಕೊಂಡ್ ಬಾ ಅಪ್ಪ. ಫಿಶ್ ಅಂದ್ರೆ ನನಗ್ ತುಂಬಾ ಇಷ್ಟ. ಸರಿ ಮಗಳೇ, ಈಗ ಊಟ ಮಾಡು. ನಾನು ಸಂಜೆಜೆ ಬರುವಾಗ ಫಿಶ್ ಅನ್ನು ತೆಗೆದುಕೊಂಡು ಬರುತ್ತೇನೆ. ಎಲ್ಲರೂ ಊಟ ಮಾಡಿದ ನಂತರ ರಾಜೇಶ್ ತನ್ನ ಕೆಲಸಕ್ಕೆ ಹೋಗುತ್ತಾನೆ. ಅಯ್ಯೋ, ಇವತ್ತು ತುಂಬಾ ಲೇಟ್ ಆಯ್ತು. ಹೀಗೆಗೆ ತಡವಾಗಿ ಹೋದರೆ ನನ್ನನ್ನು ಮಾಲೀಕ ಕೆಲಸಕ್ಕೆ ಸೇರಿಸುವುದಿಲ್ಲ. ಇತ್ತ ರಾಜೇಶ್ ಹೋದ ನಂತರ ಅಮ್ಮ, ಮಗಳು ಇಬ್ಬರು ಭಾನುವಾರದ ಮನೆ ಕೆಲಸವನ್ನು ಕ್ಲೀನಾಗಿ ಅಚ್ಚುಕಟ್ಟಾಗಿ ಮಾಡುತ್ತಿರುತ್ತಾರೆ. ರಾಜೇಶ್ ಕೆಲಸ ಮುಗಿಸಿ ಸಂಜೆ ಬರುವ ಹೊತ್ತಿನಲ್ಲಿ ತನ್ನ ಮಗಳು ಪ್ರಿಯಾ ಹೇಳಿದಂತೆ ಫಿಶ್ ಅನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾನೆ. ಸಾವಿತ್ರಿ, ತೆಗೆದುಕೋ ಸಾವಿತ್ರಿ, ತಾಜಾ ಮೀನನ್ನು. ಪ್ರಿಯಗೆಷ್ಟವಾಗುವ ಹಾಗೆ ಸರಿಯಾಗಿ ಅಡ್ಗೆ ಮಾಡ, ರುಚಿಕರವಾಗಿ. ಎಲ್ರೂ ಕೂಡಿ ಊಟ ಮಾಡೋಣ. ರಾಜೇಶ್ ಸಾವಿತ್ರಿಗೆ ಮೀನನ್ನು ತಂದುಕೊಡುತ್ತಾನೆ. ಆಗ ಸಾವಿತ್ರಿ ರುಚಿಕರವಾದ ಫಿಶ್ ಸಾಂಬಾರನ್ನು ತಯಾರು ಮಾಡುತ್ತಾಳೆ. ಆಗ ಸಾವಿತ್ರಿ ಮಗಳು ಹಸಿವಿನಿಂದ ಊಟಕ್ಕೆ ಅಂತ ಬರುತ್ತಿರ್ತಾಳೆ. ಅಮ್ಮ ಬಾಮ, ಹೊಟ್ಟೆ ತುಂಬಾ ಹಸ್ತಾ ಇದೆ, ಊಟ ಕೊಡು. ಅಡುಗೆ ರೆಡಿಯಾಗಿದೆ, ನೀನು ಕೈ ತೊಳೆದುಕೊಂಡು ಬಾ. ಸರಿಯಮ್ಮ, ಸ್ವಚ್ಛವಾಗಿ ಕೈ ತೊಳೆದುಕೊಂಡು ಬರುತ್ತೇನೆ. ಹೋಗ್ಲಿ ಬಿಡು ಸಾವಿತ್ರಿ, ನೀನು ಯಾಕೆ ಅವಳಿಗೆ ಇಷ್ಟು ಸ್ಟ್ರಿಕ್ಟ್ ಮಾಡ್ತೀಯಾ? ಈ ತರ ಹೇಳಿ ನೀವು ಅವರನ್ನು ಮೇಲೆ ಕೂರಿಸಿದ್ದೀರಾ. ತಗೋ ಪ್ರಿಯಾ, ಈಗ ನೀನು ಹೊಟ್ಟೆ ತುಂಬ ತಿನ್ನು. ನಿನ್ನ ಇಷ್ಟದಂತೆ ಮೀನಿಂದ ಸಾರನ್ನು ಮಾಡಿದ್ದೇನೆ. ಏನ್ ಸಾವಿತ್ರಿ, ಕೆಲವೊಮ್ಮೆ ನೀನೇ ಅವಳಿಗೆ ಬೇಸರಪಡಿಸ್ತೀಯಾ? ಕೆಲವೊಮ್ಮೆ ನೀನೇ ಅವಳಿಗೆ ಖುಷಿ ಪಡಿಸ್ತೀಯಾ? ಹೌದು ರೀ, ನಾನು ಈಗಿನಿಂದಲೇ ಇವಳನ್ನ ತಯಾರು ಮಾಡಬೇಕು. ಯಾಕೆಂದರೆ ಎಲ್ಲ ಸಮಯದಲ್ಲೂ ನಾನು ಅವಳ ಜೊತೆ ಇರುವುದಿಲ್ಲ. ಈ ಸಮಾಜದಲ್ಲಿ ಖುಷಿಯಾಗಿ ಸಂತೋಷದಿಂದ ಇರಬೇಕು. ಅದನ್ನು ನಾನು ಕಳಿಸಬೇಕು. ಹೀಗೆ ಎಲ್ಲರೂ ಮಾತನಾಡುತ್ತಾ ಸಂತೋಷದಿಂದ ಊಟ ಮಾಡಿ ಮಲಗುತ್ತಾರೆ. ಮರುದಿನ ಬೆಳಿಗ್ಗೆ ಎಷ್ಟು ಹೊತ್ತಾದರೂ ಸಾವಿತ್ರಿ ಮಲಗಿದ್ದವಳು ಎದ್ದೇಳುವುದಿಲ್ಲ. ಆಗ ರಾಜೇಶ್ ಸಾವಿತ್ರಿನೇ ನೋಡಿ ಅವಳನ್ನು ಎಬ್ಬಿಸಲು ಪ್ರಯತ್ನಿಸುತ್ತಾನೆ. ಸಾವಿತ್ರಿ, ಏಳು ಲೇಟ್ ಆಯ್ತು. ಇನ್ನು ಯಾಕೆ ನೀನು ಎದ್ದಿಲ್ಲ? ಯಾಕೆ ನಿನಗೆ ಹುಷಾರಿಲ್ಲ? ಎದ್ದೇಳು, ತುಂಬಾ ಲೇಟ್ ಆಯ್ತು. ಸಾವಿತ್ರಿನು ರಜೆ ಎಷ್ಟು ಕೂಗಿದರು ಸಾವಿತ್ರಿ ಎದ್ದೇಳಲಿಲ್ಲ. ಇದನ್ನು ನೋಡಿ ರಾಜೇಶ್ಗೆ ತುಂಬಾ ಭಯವಾಯಿತು. ಆಗ ಪಕ್ಕದ ಮನೆ ಹಿರಿಯನನ್ನು ಕರೆದುಕೊಂಡು ಬರುತ್ತಾನೆ. ರಾಜೇಶ್, ನಾನು ಹೇಗೆ ಹೇಳಬೇಕೆಂದು ನನಗೆ ತಿಳಿಯುತ್ತಿಲ್ಲ. ಸಾವಿತ್ರಿ ನಮ್ಮನ್ನೆಲ್ಲ ಬಿಟ್ಟು ತುಂಬ ದೂರ ಹೋಗಿದ್ದಾಳಪ್ಪ. ಈ ಪ್ರಪಂಚವನ್ನೇ ಬಿಟ್ಟು ಹೋಗಿದ್ದಾಳೆ. ಅವಳಗಿನ ಅಂತಿಮ ಸಂಸ್ಕಾರ ಮಾಡಬೇಕು. ಲೇಟ್ ಆದರೆ ಒಳ್ಳೆಯದಲ್ಲ. ಪ್ರಿಯಾಗೆ ತುಂಬಾ ಸಂಕಟವಾಗ್ತದೆ. ತನ್ನ ತಾಯಿಯನ್ನು ಕಳೆದುಕೊಂಡಿದ್ದಕ್ಕಿನಲ್ಲಿ ಪ್ರಿಯಾ 2-3 ದಿನಗಳ ಕಾಲ ಊಟನೇ ಮಾಡಿರುವುದಿಲ್ಲ. ಆಗ ಪ್ರಿಯಾಳ ತಂದೆಯಾದ ರಾಜೇಶ್, ಪ್ರಿಯಾ ಬಾರಮ್ಮ, ಎಷ್ಟು ದಿನ ಅಂತ ಹೇಗೆ ಕೂತಿರ್ತೀಯಾ? ಅಪ್ಪ, ಅಮ್ಮನಿಗೆ ಏನಾಗಿತ್ತು ಅಮ್ಮ? ಮೊನ್ನೆ ತಾನೇ ನನಗ್ ತುಂಬಾ ಸಂತೋಷದಿಂದ ಫಿಶ್ ಮಾಡಿ ಕೊಟ್ಟಿದ್ಲು ಅಪ್ಪ. ಇವಾಗ ಇದ್ದಕ್ಕಿದ್ದ ಹಾಗೆ ಅಮ್ಮ. ಇಲ್ಲಾಂದ್ರೆ ಹೆಂಗಪ್ಪ? ನನಗೂ ಗೊತ್ತಿಲ್ಲ ಮಗಳೇ. ಎಲ್ಲಾ ವಿಧಿ ಆಟ ನಿಮ್ಮಮ್ಮ. ನಮ್ಮ ಹತ್ತಿರ ಇಷ್ಟೇ ದಿನ ಇಡಬೇಕೆಂದು ನಮ್ಮ ಹಣೆಯಲ್ಲಿ ಬರೆದಿತ್ತು.
ಈಗ ಊಟ ಮಾಡು ಬಾ. ಸರಿ ಬಾ ಅಪ್ಪ, ಇಬ್ರು ಸೇರಿ ಊಟ ಮಾಡೋಣ. ರಾಜೇಶ್ ಮತ್ತು ಅವನ ಮಗಳು ಇಬ್ಬರೂ ಕೂಡ ದುಃಖದಿಂದ ಊಟ ಮಾಡುತ್ತಾರೆ. ಊಟ ಮಾಡಿದ ನಂತರ ಬೆಳಿಗ್ಗೆ ಎದ್ದು ರಾಜೇಶ್ ಮನೆ ಕೆಲಸ ಮಾಡುತ್ತಿರ್ತಾನೆ. ಹೀಗೆ ದಿನ ಕಳೆಯುತ್ತಾ ಇರ್ತದೆ. ಆಗ ಒಂದಿನ ಸಾವಿತ್ರಿಯ ಗೆಳತಿಯಾದಂಥ ನೇಹ ಮನೆಗ್ ಬರ್ತಾಳೆ. ಬನ್ನಿ ಬನ್ನಿ, ಒಳಗೆ ಬನ್ನಿ. ನಮಸ್ಕಾರ, ನನ್ನ ಹೆಸರು ನೇಹ. ನಾನು ಸಾವಿತ್ರಿಯ ಫ್ರೆಂಡ್. ನಾನು ನಿಮ್ಮ ಬಗ್ಗೆ ಎಲ್ಲಾ ತಿಳಿದುಕೊಂಡಿದ್ದೇನೆ. ನನಗೆ ಹೇಗೆ ಮಾಡಿದರೆ ಸರಿ ಅನ್ಸುತ್ತಿದೆ. ನೀವ್ ಯಾಕೆ ಇನ್ನೊಂದು ಮದುವೆ ಆಗ್ಬಾರ್ದು? ಅಯ್ಯೋ, ಬೇಡ ಬೇಡ, ನನ್ನ ಮಗಳನ್ನು ನಾನೇ ನೋಡಿಕೊಳ್ಳುತ್ತೇನೆ. ಊರಿನ ಜನ ಏನಂತಾರೆ, ನನ್ನ ಮಗಳಿಗೆ ನಾನೇ ಸಾಕು. ಈಗ ಹೆಣ್ಣು ಮಗಳು, ಅವಳನ್ನ ನೀವು ನೋಡಿಕೊಳ್ಳಲು ಆಗುವುದಿಲ್ಲ. ಸರಿ, ನಿಮ್ಮಿಷ್ಟ ವಿಚಾರ ಮಾಡಿ ನಾನೀಗ ಹೋಗಿ ಬರುತ್ತೇನೆ. ನಾನು ಏನಾದರೂ ಹೇಳಿದ್ದಲ್ಲಿ ತಪ್ಪಿದ್ದರೆ ಕ್ಷಮಿಸಿ. ನಂತರ ಅವಳು ಮನೆಗೆ ಹೋಗ್ತಾಳೆ. ಅವಳು ಮನೆಗೆ ಹೋದ ನಂತರ, ಪ್ರಿಯಾ ಮಗಳೇ, ಹೋಗುವ ಹೊರಗಡೆ ಹೋಗಿ ನಿನ್ನ ಸ್ನೇಹಿತರೊಂದಿಗೆ ಆಟ ಆಡಿಕೊಂಡು ಎಷ್ಟು ದಿನ ಅಂತ ಹೀಗೆ ಕುಳಿತುಕೊಳ್ಳುತ್ತೀಯಾ? ಇಲ್ಲಪ್ಪ, ನಂಗ್ ಮನಸ್ಸಿಲ್ಲ, ನಾನೊಬ್ಳೇ ಇರ್ತೀನಿ. ರಾಜೇಶ್ ತನ್ನ ಪ್ರಿಯ ಅವಳು ಒಬ್ಬಂಟಿಯಾಗಿ ಕೂತಿರುವುದು ನೋಡ್ತಾನೆ. ಹೀಗೆ ದಿನ ಕಳೀತಾ ಇರ್ತದೆ. ಒಂದು ದಿನ ತನ್ನ ತಾಯಿಯ ನೆನಪಿನಿಂದ ಕೂತಂತಹ ಪ್ರಿಯಾಳನ್ನು ನೋಡಿ ರಾಜೇಶ್ಗೆ ತುಂಬಾ ಬೇಜಾರಾಗ್ತದೆ. ಅವತ್ತು ನೀವು ಹೇಳಿದ್ದು ನನ್ನ ಒಳ್ಳೆಯದಕ್ಕೆ. ನಾನು ನಿಮ್ಮ ಮಾತು ಕೇಳಬೇಕಿತ್ತು. ನನ್ನ ಮಗಳು, ಅವಳ ತಾಯಿ ತುಂಬಾ ಒಳಗೊಳಗೆ ಕೊರಗುತ್ತಿದ್ದಾಳೆ. ಅದಕ್ಕೆ ನಾನು ಇನ್ನೊಂದು ಮದುವೆನೂ ಆಗಬೇಕೆಂದು ನಿರ್ಧಾರ ಮಾಡಿದ್ದೇನೆ. ರಾಜೇಶ್ ನೇಹ ಹೇಳಿದಂತೆ ಇನ್ನೊಂದು ಮದುವೆಯನ್ನು ಆಗ್ತಾನೆ. ಮದುವೆಯಾದ ನಂತರ 1-2 ತಿಂಗಳು ತುಂಬಾ ಸಂತೋಷದಿಂದನೇ ಜೀವನ ನಡೀತಿರ್ತದೆ. ಒಂದು ದಿನ ರಾಜೇಶ್ ಕೆಲಸಕ್ಕೆ ಹೊರಗೆ ಹೋಗಿರುವಾಗ, ಓ ರಾಣಿ, ಮಹಾರಾಣಿ ಕುಳಿತಿರೋದ್ ನೋಡು. ಈಗ ನಿಮ್ಮಪ್ಪ ಹೋದ್ರೋ, ನಾನು ಕೆಲ್ಸ ಮುಗೀತು. ಇನ್ಮೇಲೆ ನಿನ್ ಕೆಲ್ಸ ಬೇಗ ಬೇಗ ಮನೆ ಆರ್ಸಿ ಗುಡ್ಸಿ ಎಲ್ಲ ಕೆಲ್ಸ ಮುಗಿಸು. ಇಲ್ಲ ಅಂದ್ರೆ ನಿನ್ಗಿವತ್ತು ಊಟ ಇಲ್ಲ. ಚಿಕ್ಕಮ್ಮ, ಇವತ್ತು ನನಗ್ ತುಂಬಾ ಸುಸ್ತಾಗಿದೆ. ಇವತ್ತು ನೀನ್ ಕೆಲ್ಸ ಮಾಡಿ, ನಾಳೆ ನಾನ್ ಮಾಡುತ್ತೇನೆ ಚಿಕ್ಕಮ್ಮ. ಪ್ರಿಯಾ ಎಷ್ಟೇ ಹೇಳಿದ್ರೂ ಅವಳಿಗೆ ಕೆಲಸವನ್ನ ಹಚ್ತಾಳೆ. ಪಾಪ ಪ್ರಿಯಾ ತುಂಬಾ ಸುಸ್ತಾಗಿದ್ರೂ ಕೆಲಸವನ್ನ ಮಾಡಿ ಮುಗಿಸ್ತಾಳೆ. ಹೀಗೆ ಒಂದು ದಿನ ಪ್ರಿಯಾ ಕೆಲಸ ಮಾಡುವಾಗ ರಾಜೇಶ್ ಬರ್ತಾನೆ. ಅಯ್ಯೋ ಪ್ರಿಯಾ, ನಿನ್ಗೆಷ್ಟು ಸಲ ನಾನ್ ಹೇಳಿ, ಹೋಗಮ್ಮ, ನೀನ್ ಆರಾಮಾಗ್ ಕೂತ್ಕೋ. ಇಲ್ಲ ಅಭ್ಯಾಸ ಮಾಡು. ಮನೆ ಕೆಲ್ಸ ಇಲ್ಲ, ನಾನ್ ಮಾಡ್ತೀನ. ನಿನ್ಗೆಷ್ಟು ಸಲ ಹೇಳಿ, ನಾನ್ ಹೋಗು, ಆರಾಮಾಗ್ ಕೂತ್ಕೊಂಡ್ ಹೋಗು. ಮನೆ ಕೆಲ್ಸ ಎಲ್ಲ ನಾ ಮಾಡ್ತೀನಿ. ಇಂಥ ಸಮಾಚಾರ, ತಾಯಿ ಮಗಳು ಏನು ಮೀಟಿಂಗ್ ನಡೀತಾ ಇದೆ. ನೋಡ್ರಿ, ಇವ್ಳಿಗೆಷ್ಟು ಹೇಳಿದ್ರೂ ಕೇಳ್ತಿಲ್ಲ. ನನಗ್ ದಿನ ಹೇಳಿ ಹೇಳಿ ಸಾಕಾಗಿದ. ದಿನ ಹೀಗೆ ನಡೀತಾ ಇರ್ತದೆ. ಮಾರನೇ ದಿನ ರಾಜೇಶ್ ಕೆಲಸಕ್ಕೆ ಹೋದಾಗ ಮನೆಯಲ್ಲಿ ಪ್ರಿಯಾ ಹಾಗೂ ಪ್ರಿಯಾಳಮಳ ತಾಯಿ, ಏನ್ ಮಾಡ್ತಿದ್ಯಾ ಪ್ರಿಯಾ? ಬಾ ಇಲ್ಲಿ, ನನಗ್ ತುಂಬಾ ಹೊಟ್ಟೆ ಹಸ್ತಾ ಇದೆ. ಊಟ ಹಾಕ್ಕೊಂಡ್ ಬಾ. ನನಗ್ ಓದೋದಿದೆ, ಪ್ಲೀಸ್ ನನ್ನನ್ ಓದಲ್ ಬಿಡಿ ಅಮ್ಮ. ಇವಳಿಗೆ ತುಂಬಾ ಕೊಬ್ಬು ಬಂದಿದ. ನಾನ್ ಹಾಕಿರೋ ಊಟ ತಿಂದು ನನಗ್ ಸೊಪ್ಪು ತೋರಿಸ್ತಾ ಇದ್ದಾಳ. ಇವಳಿಗ್ ಸರಿಯಾಗಿ ಪಾಠ ಕಲಿಸ್ಬೇಕು. ಹೀಗೆ ಪ್ರಿಯಾ ತನ್ನ ಓದುವುದರಿಂದ ಮನೆ ಕೆಲಸ ಮಾಡದೇ ಇದ್ದಾಗ ಅವಳ ಮಲತಾಯಿಗಳನ್ನು ಹೊಡೆಯಲು ಬರ್ತಾಳೆ. ಆಗ ಇದ್ದಕ್ಕಿದ್ದ ಹಾಗೆ ಪ್ರಿಯಾ ಒಂದು ಕೋಲನ್ನು ತೆಗೆದುಕೊಂಡು ಅವಳಿಗೆ ಹೊಡೆಯಲು ಶುರು ಮಾಡ್ತಾಳೆ. ಆಗ ಪ್ರಿಯಾ ಸುಮ್ಮನೆ ಕೂತಿದ್ದಾಗ ಪ್ರಿಯಾಳಿಗೆ ಏನು ನಡೆಯುತ್ತಿದೆ ಎಂದು ಗೊತ್ತಾಗುವುದಿಲ್ಲ. ಇಲ್ಲಿ ಪ್ರಿಯಾಳ ಚಿಕ್ಕ ಮನೆಗೆ ತುಂಬಾ ಸಿಟ್ಟು ಬಂದಿರ್ತದೆ. ಹೀಗೆ ಮಾರನೇ ದಿನ ಮತ್ತೆ ಪ್ರಿಯಾಳ ಚಿಕ್ಕಮ್ಮ ಪ್ರಯಾಣಕ್ಕೆ ಹೊಡೆಯಲು ಹೋದಾಗ ಅಲ್ಲಿ ಒಂದು ಆತ್ಮ ಬಂದು ಕೋಲನ್ನು ತೆಗೆದುಕೊಂಡು ಪ್ರಿಯಾಳ ಮಲತಾಯಿಗೆ ಹೊಡೆಯಲು ಶುರು ಮಾಡ್ತದೆ. ನಂತರ ಪ್ರಿಯವಾದ ಚಿಕ್ಕಮ್ಮ ಭಯದಿಂದ, ಯಾರು ನೀನು, ನನಗೇಕೆ ಹೊಡೆಯುತ್ತಿದ್ದೇವೆ ಎಂದು ಕೇಳಿದಾಗ, ಅವಳು ನನ್ನ ಮಗಳು. ಅವಳಿಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಗೊತ್ತಿದೆ. ನೀನ ಹೇಳೋ ಅವಶ್ಯಕತೆ ಇಲ್ಲ. ಅಮ್ಮ, ನನ್ ಬಿಟ್ಟೆಲ್ಲೋಗಿ ಅಮ್ಮ, ನೀನ್ ನನಗಿಲ್ಲಿರ್ಲ ಆಗುತ್ತಿಲ್ಲ ಅಮ್ಮ. ಚಿಕ್ಕಮ್ಮ, ನನಗ್ ತುಂಬಾ ಕೆಲ್ಸ ಹೇಳುತ್ತೆ, ನನ್ನನ್ ಕರ್ಕೊಂಡ್ ಹೋಗಮ್ಮ ನಿನ್ ಜೊತೆ. ಯಾಕ, ನನ್ನನ್ ಕ್ಷಮಿಸು. ಇನ್ಮೇಲೆ ನಾನ್ ಪ್ರಿಯಾಣ ನನ್ನ ಸ್ವಂತ ಮಗಳ ಹಾಗೆ ನೋಡ್ಕೊಳ್ತೀನ. ಇಷ್ಟು ಹೇಳಿ ಪ್ರಿಯಳ ತಾಯಿ ಮಾಯವಾಗುತ್ತಾಳೆ. ಆಗ ಪ್ರಿಯಳ ಚಿಕ್ಕಮ್ಮ ಪ್ರಿಯಾಳನ್ನು ಸ್ವಂತ ಮಗಳ ತರ ನೋಡಿಕೊಳ್ಳಲು ಶುರು ಮಾಡುತ್ತಾಳೆ.